ಗಣಪತಿಯವರೇ, ಭಕ್ತಿ ಮತ್ತು ಜೀವನ ಇದು ಒಂದು ರೀತಿಯ ಅವಿನಾಭಾವ ಸಂಬಂಧ ಅಂತ ಅನಿಸುತ್ತೆ. ಯಾವುದೇ ಜೀವನ ಸುಗಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ದೈವ ಭಕ್ತಿ ಇದ್ರೆ ಎಲ್ಲವೂ ಸಲೀಸು ಅಂತ ಹೇಳ್ತಾರೆ. ಶಬರೀಶ್ ಅವರು ಮಾತನಾಡ್ತಾ ಇದ್ರು, ಅಂದರೆ ಶಬರಿಮಾಲಾ ಯಾತ್ರಾರ್ಥಿಗಳ ಜೀವನ ಹೇಗೆ ಬದಲಾಗಬಹುದು ಅಂತ, ಮಂಡಲ ಪೂಜೆಗಳಿಂದ ಜೀವನ ಹೇಗೆ ಬದಲಾಗಬಹುದು ಅಂತ. ದೈವ ಭಕ್ತಿ ಮತ್ತು ಜೀವನ ಹೆಂಗೆ ವರ್ಣಿಸ್ತೀರಿ? ಖಂಡಿತ ಇದು ಭಕ್ತಿ ಅನ್ನೋದು ಅದು ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಇಂಧನ. ಪರಮಾತ್ಮನನ್ನು ನಾವು ತಲುಪಬೇಕು ಅನ್ನುವಂತಹ ಒಂದು ಸಾಧನೆಗೆ ಏನು ಬೇಕಲ್ಲ, ಅದಕ್ಕೆ ಇಂಧನ ರೂಪದಲ್ಲಿ ನಮಗೆ ಭಕ್ತಿ ಅನ್ನೋದು ಅತ್ಯಂತ ಅವಶ್ಯಕ. ಭಕ್ತಿ ನಮಗೆ ಹೇಗೆ ಸಿಗತ್ತೆ? ಇದು ಹೇಗೆಂದರೆ ಯಥಾಶಕ್ತಿ ಯಥಾ ಜ್ಞಾನ, ಹೀಗೆ ನಾವು ಭಕ್ತಿಯನ್ನು ಮಾಡಿಕೊಂಡು ಹೋಗ್ಬೋದು ಅನ್ನೋದನ್ನೆಲ್ಲ ಕೂಡ ನಮ್ಮಲ್ಲಿ ಹೇಳಿದ್ದಾರೆ. ಇಲ್ಲಿ ಅಯ್ಯಪ್ಪನ ವಿಚಾರಕ್ಕೆ ನಾವು ಬಂದರೆ ಇಲ್ಲಿ ಬಹಳ ಕಠಿಣವಾಗಿರುವಂತಹ ನಿಯಮಗಳೆಲ್ಲ ಇದೆ. ಅದಕ್ಕೆ ಈ 48 ದಿವಸಗಳ ಏನು ಆಚರಣೆ ಇದೆ, ಮಂಡಲ ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ಮಾಡಿಕೊಂಡು ಅಲ್ಲೆಲ್ಲವೂ ಕೂಡ ಭಕ್ತಿಯೇ ಪ್ರಾಧಾನ್ಯತೆ. ಭಕ್ತಿ ಮತ್ತು ಅದರ ಹಿಂದೆ ನಂಬಿಕೆ ಇರುತ್ತೆ. ಆ ನಂಬಿಕೆ ಜೊತೆಗೆ ಭಕ್ತಿ ಸಾಗದಾಗ ಮಾತ್ರವೇ ನಾವು ಪರಮಾತ್ಮನ ಒಂದು ಅನುಭವ ನಾವು ಹೊಂದಬಹುದು ಅಂತ. ಹಾಗಾಗಿ ಭಕ್ತಿಯ ಹೊರತಾಗಿ ಇದು ಯಾವುದೂ ಕೂಡ ಇಲ್ಲ. ಎಷ್ಟೋ ಸಲ ನಾವು ಹೀಗೆಲ್ಲ, ಈಗ ಅವರು ಹೇಳ್ತಾ ಇದ್ರು ಪವಾಡಗಳೆಲ್ಲ ಆಯಿತು ಅಂತ ಹೇಳಿ, ಭಕ್ತಿ ಇಲ್ಲದೆ ಹೋದರೆ ಇದ್ಯಾವುದೂ ಕೂಡ ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ಪರಮಾತ್ಮನ ಅನುಭವ ಹೇಗಾಗತ್ತೆ ಅಂತಂದರೆ ಅದಕ್ಕೆ ಅದರ ಹಿಂದೆ ಇಂಧನ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ನಮಗೆ ಭಕ್ತಿ ಅನ್ನೋದು ಬಹಳ ಬಹಳ ಅವಶ್ಯಕತೆ ಇರುತ್ತೆ ಅಂತ. ಈ ಅಯ್ಯಪ್ಪನ ಒಂದು ಆರಾಧನೆಯಲ್ಲಿ ಹೇಗೆ ಅಂತಂದರೆ ಇಷ್ಟು ದಿವಸಗಳ ಕಾಲ ನಾವು ಏನು ವ್ರತ ನಿಯಮಗಳನ್ನೆಲ್ಲ ಕೂಡ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಅಲ್ಲಿ ಹೋದಾಗಲೂ ಕೂಡ ಆ ಧನ್ಯತಾ ಭಾವವನ್ನು ಬೆಳಕಿನಲ್ಲಿ ಕಾಣ್ತೀವಲ್ಲ, ಅಲ್ಲಿ ನಾವು ಒಳಗಡೆಗೂ ಕೂಡ ಒಂದು ದೇವರು ಇರ್ತಾರೆ, ಮೂರ್ತಿಯ ರೂಪದಲ್ಲಿ ದೇವರು ಇರ್ತಾರೆ. ಆದರೆ ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಹೊರಗಡೆಗೆ ಕಾಣಿಸುವಂತಹ ಜ್ಯೋತಿ ಇದೆಯಲ್ಲ, ಅಲ್ಲಿ ಪರಮಾತ್ಮನನ್ನು ನಾವು ಕಾಣ್ತೀವಿ ಅನ್ನೋದಿದೆಯಲ್ಲ, ಆ ಪರಮಾತ್ಮ ತತ್ವವನ್ನು ನಾವು ಕಾಣ್ತೀವಿ ಅನ್ನೋದಿದೆಯಲ್ಲ, ಅದು ಭಕ್ತಿ. ಅಂದರೆ ಯಾರಿಗೆ ಭಕ್ತಿ ಇಲ್ವೋ ಅಥವಾ ಯಾರಿಗೆ ಭಕ್ತಿ ಕಡಿಮೆ ಇದೆಯೋ ಅವರಿಗೆ ಬಹುಶಃ ಮೂರ್ತಿಯೇ ಬೇಕು. ಆ ಮೂರ್ತಿ ರೂಪದಲ್ಲಿ ಅವರು ಕಂಡುಕೊಂಡು ಭಕ್ತಿಯನ್ನು ಹೊಂದಬೇಕಾಗತ್ತೆ. ಆದರೆ ನಿಜವಾದ ಭಕ್ತಿಯನ್ನು ಅವರು ಆ 48 ದಿವಸಗಳ ಕಾಲ ಆಚರಣೆಯನ್ನೆಲ್ಲ ಮಾಡಿ ಶ್ರದ್ಧೆಯಿಂದ ಅದನ್ನು ಪಾಲಿಸಿಕೊಂಡು ಬಂದು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಭಕ್ತಿಯನ್ನು ಹೊಂದಿದರೆ ಆವಾಗ ಅವರಿಗೆ ನಿಜವಾದ ಪರಮಾತ್ಮ ಆ ಜ್ಯೋತಿಯಲ್ಲಿ ಕಾಣ್ತಾನೆ, ಆಕಾರ ಇಲ್ಲದೇ ಇದ್ದರೂ ಕೂಡ. ಇದು ನಮ್ಮ ಸನಾತನ ಧರ್ಮದ ಒಂದು ಸತ್ವ. ಅದನ್ನು ನಾನು ಆಗಲೇ ನನ್ನ ಈ ಕಾರ್ಯಕ್ರಮದ ಆರಂಭದಲ್ಲೂ ಕೂಡ ಅದನ್ನೇ ಹೇಳಿದೆ. ನಮ್ಮ ಅಧ್ಯಾತ್ಮ ಇದರ ತಿರುಳು ಹೇಗಿದೆ ಅಂತಂದರೆ, ಮೊದಲಿಗೆ ಸಗುಣವನ್ನು ನಾವು ಉಪಾಸನೆ ಮಾಡ್ತಾ 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 ಮೂಲ ಪರಮಾತ್ಮನ ತತ್ವ ಯಾವುದಿದೆಯಲ್ಲ ಅದು ನಿರ್ಗುಣ, ಅದರ ಕಡೆಗೆ ನಾವು ಸಾಗಬೇಕು. ಮೂರ್ತಿಯೂ ಕೂಡ ಇದೆ, ಅಯ್ಯಪ್ಪನಿಗೆ ಮೂರ್ತಿಯೂ ಕೂಡ ಇದೆ. ಆದರೂ ಕೂಡ ನಾವು ಜ್ಯೋತಿಯಲ್ಲಿ ಆತನನ್ನು ನೋಡ್ತೀವಿ, ಜ್ಯೋತಿಯಲ್ಲಿ ಇವತ್ತು ನಾವು ಕಾಣ್ತೀವಿ. ಲಕ್ಷಾಂತರ ಜನ ಇವತ್ತು ಆ ಜ್ಯೋತಿಯ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಕೊನೆಯ ಒಂದು 10 ನಿಮಿಷದ ಆ ಅವಧಿ ಅಷ್ಟು ಕಂಪ್ಲೀಟಾಗಿ ಅಲ್ಲಿ ಸೈಲೆನ್ಸ್ ಆಗಿ ಇರ್ತಾರೆ ಎಲ್ಲರೂ ಕೂಡ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಭಕ್ತಿ ಅಷ್ಟೇ. ಅಲ್ಲಿ ಭಕ್ತಿಯ ಹೊರತಾಗಿ ಬೇರೇನೂ ಇಲ್ಲ. ಇವತ್ತು ಆಧುನಿಕ ಪ್ರಗತಿಪರರು ಅಂತ ಕರೆಸ್ಕೊಂಡವರು ನಾನಾ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರ ಪ್ರಶ್ನೆಗೆ ಅವರಿಗೆ ಉತ್ತರ ಸಮಾಧಾನವೂ ಕೂಡ ಸಿಗಲಿಕ್ಕಿಲ್ಲ. ಯಾಕೆಂದರೆ ಅವರಿಗೆ ಭಕ್ತಿ ಅನ್ನೋದು ಬರೋದಿಲ್ಲ. ಭಕ್ತಿ ಇಲ್ಲದ ಹೊರತು ಈ ಪರಮಾತ್ಮನನ್ನು ನಾವು ಕಾಣೋದಕ್ಕೆ ಆಗೋದಿಲ್ಲ. ಇದು ಪ್ರತಿಯೊಬ್ಬರ ಇಂಡಿವಿಜುವಲ್ ಅನುಭವಕ್ಕೆ ಬರುವಂಥದ್ದು. ಅದಕ್ಕೆ ಬೇಕಾಗಿದ್ದು ಭಕ್ತಿ. ವೀಕ್ಷಕರೇ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಶರಂಗುತ್ತಿ, ಈ ಜಾಗ ಶರಂಗುತ್ತಿ ಅಂತ ಕರಿತೀವಿ ಅಲ್ಲಿ. ಸೊ ಶರಂಗುತ್ತಿ ಅಂದರೆ ದೇವಸ್ಥಾನಕ್ಕೂ ಅಲ್ಲಿಗೂ ಒಂದು 600ರಿಂದ 700 ಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲೂ ಸಹ ಜನಗಳು ನೋಡ್ತಾ ಇದ್ದಾರೆ ಅಂತ ಅರ್ಥ ಇದೆ. ಅಲ್ಲಿ ಮರಗಳು ಗಿಡಗಳು ಬೇಕಾದಷ್ಟಿದೆ ಆ ಜಾಗದಲ್ಲಿದೆ. ಇದು ಇಳಿದು ಶರಂಗುತ್ತಿಯಿಂದ ಬರೋಂಥ ಜಾಗ ಇದು. ಈ ಜಾಗದಲ್ಲೂ ಇದ್ದಾರೆ. ಅಂದರೆ ಎಲ್ಲೂ ಮೂವ್ಮೆಂಟ್ ಮಾಡೋದಿಲ್ಲ. ಎಲ್ಲಿ ನನಗೆ ಜ್ಯೋತಿ ಕಾಣಿಸೋದಿಲ್ಲ ಅನ್ನೋ ಒಂದು ಮೂವ್ಮೆಂಟ್ ಬರುತ್ತೋ ಅಂತ ಅವರು ಶೇಕ್ ಸಹ ಆಗೋದಿಲ್ಲ. ಕಣ್ಣು ಬಿಟ್ಟು ರಪ್ಪೆ ಬಿಡ್ದೀತಿ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಆ ಥರ ಜನ ಇರುತ್ತೆ. ಈಗ ನೋಡಿ ಬರ್ತಾ ಇದ್ದಾರೆ ಆಲ್ರೆಡಿ. ಈಗ ಶರಂಗುತ್ತಿಯಿಂದ ಇಳಿತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟಾಗಿ. ಶರಂಗುತ್ತಿಯಿಂದ ಇಳಿದು ದೇವಾಲಯದ ಅಂಗಳ ತಲುಪಿಕೊಳ್ತಾರೆ. ನೀವು ಬಂದಿಲ್ಲ, ಬರ್ತಾ ಇದ್ದಾರೆ ಶರಂಗುತ್ತಿಯಿಂದ. ನೀವು ನೋಡ್ತಾ ಇದ್ದೀರಾ, ಪಂಜಿನ ಜೊತೆಗೆ ಆಭರಣದ ಪೆಟ್ಟಿಗೆಯ ಆಗಮನ ಆಗ್ತಾ ಇದೆ ಶರಂಗುತ್ತಿಯಲ್ಲಿ. ಎಲ್ಲರೂ ಕೂತಿದ್ದಾರೆ, ಎಲ್ಲ ಭಕ್ತಾದಿಗಳು ಕೂತಿದ್ದಾರೆ. ವೀಕ್ಷಕರೇ, ಲೈವ್ ವಿಜುವಲ್ಸ್. ದೇವಸ್ವಂ ಆಡಳಿತ ಮಂಡಳಿಯ ಅಧಿಕಾರಿಗಳು
ಪಂದಳದಿಂದ ಬಂದ ಅಧಿಕಾರಿಗಳು ಪಂಜಿನ ಜೊತೆ ಮುಂದಕ್ಕೆ ಹೋಗ್ತಿದ್ದಾರೆ. ಹಿಂದೆಗಡೆ ಆಭರಣ ಪೆಟ್ಟಿಗೆಯ ಆಗಮನ. ಇಲ್ಲಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ದೇವಾಲಯದ ಆವರಣ. ವಾದ್ಯಗಳೊಂದಿಗೆ ಬರ್ತಾ ಇದ್ದಾರೆ. ವಾದ್ಯಗಳೊಂದಿಗೆ ಮೆರವಣಿಗೆ ದೇವಾಲಯದ ಅಂಗಳ ತಲುಪ್ತಾ ಇದೆ. ವಾದ್ಯಗಳೊಂದಿಗೆ ಸಂಭ್ರಮ ಸಡಗರದಿಂದ ತಿರುವಾಭರಣ ಪೆಟ್ಟಿಗೆಯನ್ನ ಸ್ವಾಗತಿಸ್ತಾ ಇದ್ದಾರೆ. ಗರ್ಭಗುಡಿಗೆ ವಿರುದ್ಧವಾಗಿ ನಿಂತು ಜನ ಈ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಗರ್ಭಗುಡಿಗೆ ಎದುರಿಗೆ ನಿಂತು ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಜನ. ಭಾರತದ ಅತಿ ದೊಡ್ಡ ಧಾರ್ಮಿಕ ಯಾತ್ರೆಗಳಲ್ಲಿ ಒಂದಾಗಿರುವ ಶಬರಿಮಲೆ ಯಾತ್ರೆಯ ಸಾರ್ಥಕದ ಕ್ಷಣಗಳು ಅಂತ ಭಕ್ತಾದಿಗಳು ಇದನ್ನ ವರ್ಣಿಸ್ತಾರೆ. ತಿರುವಾಭರಣ ಪೆಟ್ಟಿಗೆಗಳನ್ನ ಬಹಳ ಸಂಭ್ರಮ ಸಡಗರದಿಂದ ಸ್ವಾಗತಿಸಲಾಗ್ತಾ ಇದೆ. ದೀಪಗಳನ್ನ ಬೆಳಗೋದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ತಿರುವಾಭರಣ ಬರುವ ಆ ಇಡೀ ದಾರಿಯುದ್ದಕ್ಕೂ ಕರ್ಪೂರಗಳನ್ನ ದೀಪಗಳನ್ನ ಬೆಳಗೋದರ ಮೂಲಕ ಸ್ವಾಗತಿಸಲಾಗ್ತಾ ಇದೆ. ವಾದ್ಯಗಳ ಮೂಲಕ ಸ್ವಾಗತಿಸಲಾಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಯ್ಯಪ್ಪ ಭಕ್ತರು ನಟರು ಆದ ಧರ್ಮಕೀರ್ತಿರಾಜ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರ್ಮಕೀರ್ತಿರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.